ದಂಡರಾಜು ಹೊಸ ಕಾರ್ ತಗೊಳ್ಳೋಣ ಅಂತಿದ್ದೀನಿ. ಈ ಮಹೀಂದ್ರ B6 ಹೆಂಗಿದ್ಯೋ ಆಪ್ಷನ್ ಸಿಕ್ಕಾಪಟ್ಟಿದೆ ಕಣ. ಟಾಟಾ ಕರ್ ನೋಡು. ಆದ್ರೆ ಇತ್ತೀಚೆಗೆ ಜನ ಜಾಸ್ತಿ ಮಹೀಂದ್ರ ಕಾರ್ನ ತಗೊಳ್ತಾ ಇದಾರೆ ಅಂತ ಕೇಳ್ಪಟ್ಟೆ. ಹೇಳ್ತೀನಿ ಕೇಳಿಲಿ, ಮಹೀಂದ್ರ ಅವರು ಟಾಟಾ ಮೋಟರ್ಸ್ ಗೆ ಸ್ಟ್ರಾಂಗ್ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ನವೆಂಬರ್ 2023 ಟಾಟಾ ಮೋಟರ್ಸ್ ಅವರ ಮಾರ್ಕೆಟ್ ಶೇರ್ 14.72% ಇತ್ತು. ಅದೇ ನವೆಂಬರ್ 2024 ನೋಡೋದಾದ್ರೆ 13.10% ಗೆ ಇಳಿದಿದೆ. ಅದೇ ಮಹೀಂದ್ರದ ನೋಡು 9.13% ಇಂದ 13.14% ಗೆ ಇನ್ಕ್ರೀಸ್ ಆಗಿದೆ. ಅಷ್ಟೇ ಅಲ್ಲದೆ ಮಾರ್ಕೆಟ್ ಶೇರ್ ಅಲ್ಲಿ ಮಹೀಂದ್ರ ಅವರು ಟಾಟಾ ಮೋಟರ್ಸ್ ನ ಓವರ್ಟೇಕ್ ಮಾಡಿದೆ. ಇವಾಗ ಮಾರ್ಚ್ ಮತ್ತೆ ಹುಂಡೆ ಆದ್ಮೇಲೆ ಮಹೀಂದ್ರ ಭಾರತದ ಥರ್ಡ್ ಬಿಗ್ಗೆಸ್ಟ್ ಕಾರ್ ಮೇಕರ್ ಆಗಿದೆ. ಅದೇಂಗೋ ಇಷ್ಟೊಂದು ಚೇಂಜಸ್ ಅದು ಒಂದು ವರ್ಷದಲ್ಲಿ. ಯಾಕಂದ್ರೆ ಟಾಟಾ ಮೋಟರ್ಸ್ ನ ಇವಿ ಸೇಲ್ಸ್ ಗಳು ತುಂಬಾ ಡ್ರಾಪ್ ಆಗಿದೆ. ನವೆಂಬರ್ 2024 ಅವರು ಕೇವಲ 4000 ಇವಿಗಳನ್ನ ಅಷ್ಟೇ ಮಾರಿದ್ದು. ನವೆಂಬರ್ 2023 ಗಿಂತ ಇದು 18% ಅಷ್ಟು ಕಮ್ಮಿ ಆಗಿದೆ. ಇವಿ ಸೇಲ್ಸ್ ನ ಡ್ರಾಪ್ ಗೆ ಈ ಗೌರ್ಮೆಂಟ್ ಸಬ್ಸಿಡಿ ಕೂಡ ಒಂದು ಕಾರಣ ಆಗಿದೆ. ಯಾಕಂದ್ರೆ ಸರ್ಕಾರ ಇವಿಗಳ ಮೇಲೆ ಸಬ್ಸಿಡಿನ ಕಮ್ಮಿ ಮಾಡಿದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಸಬ್ಸಿಡಿಗಳಿಗೆ ಏನ್ ಪ್ಲಾನ್ ಇದೆ ಅನ್ನೋದು ಕ್ಲಿಯರ್ ಇಲ್ಲ. ಆದ್ರೆ ಮಹೀಂದ್ರ ಅವರು ಇವಿಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗಲ್ಲ. ಅದು ಅವರಿಗೆ ಒಂದು ಅಡ್ವಾಂಟೇಜ್ ಆಗಿದೆ. ಮತ್ತೆ ಮಹೀಂದ್ರ ಅವರ ಸೇಲ್ಸ್ ರೈಸ್ ಆಗೋಕೆ ಅವರ ಪ್ರೀಮಿಯಂ ಎಸ್ಯುವಿಗಳಾದಂತ ಥಾರ್ ಹಾಗೂ ಥಾರ್ ರಾಕ್ಸ್ ಕೂಡ ಕಾರಣ ಆಗಿರಬಹುದು. ಥಾರ್ ರಾಕ್ಸ್ ಕೇವಲ 1 ಗಂಟೆಯಲ್ಲಿ 1.7 ಲಕ್ಷ ಅಷ್ಟು ಬುಕಿಂಗ್ ಆಗಿದ್ವು. ಈಗ ಟಾಟಾ ಅವರ ಟಾಟಾ ಕರ್ ಹಾಗೂ ಮಹೀಂದ್ರ ಅವರ ಮಹೀಂದ್ರ B6 ನ ಲಾಂಚ್ ಇಂದ ಇಬ್ಬರ ಕಾಂಪಿಟೇಷನ್ ಹೇಗೆ ನಡೆಯಲಿದೆ ಅಂತ ನಾವು ಕಾದ್ ನೋಡಬೇಕಾಗಿದೆ. ನಿಮಗೆ ಏನನ್ಸುತ್ತೆ ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.